ಸರಿ ಫಿಶ್ ಫ್ರೈ ಆದ ಸ್ಮೆಲ್ ಕೇಳಿದ್ರೇನೆ ಇದೊಂದು ಬಾಯ್ಲ್ಡ್ ರೈಸ್ ಒಂದು ಟೊಮೆಟೊ ಸಾರು ಆಮೇಲೆ ಫಿಶ್ ಫ್ರೈ ನಾ ಚೆನ್ನಾಗಿ ಊಟ ಮಾಡ್ಬೇಕು Hey guys, welcome back to my another new vlog of Common Life Diaries YouTube channel. ಇವತ್ತಿನ vlog ಕನ್ನಡದಲ್ಲಾಗಿರುತ್ತೆ. ಸೊ ಇವತ್ತು ಏನ ನೋಡ್ತಾ ಇದ್ದೀರಾ? ಎಂತದು ಬ್ಯಾವರ್ಸಿಗೆ ಒಂದೇ ಇದೆ. ಇವತ್ತು ನಾವು ಹೇಗೆ ಬಚ್ಪೆಯಲ್ಲಿದ್ದೀವಿ ಅಕ್ಕನ ಮನೆಯಲ್ಲಿ. ಸೊ ಇವಾಗ ಬೆಳಗ್ಗೆ ಟಿಫನ್ ಅದು ಇದೆಲ್ಲ ಆಗಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋಣ ಅಂತ ಬಚ್ಪೆ ಸಿಟಿಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಮೀನ್ಸ್ ಏನಿಲ್ಲ, ಮಧ್ಯಾಹ್ನ ಊಟಕ್ಕೆ ಫಿಶು ಏನು ಬೇಕು ಅದನ್ನು ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡು ಆಮೇಲೆ ಇವರು ಇಂಟ್ರೊಡಕ್ಷನ್ ಏನು ಕೊಡಬೇಕು ಅಂತ ಏನಿಲ್ಲ. ತುಳು ಚಾನಲ್ ನೋಡೋರ್ಗೆ ಅಂದರೆ ತುಳು ವಿಡಿಯೋ ನೋಡಿರೋರ್ಗೆ ಗೊತ್ತೇ ಇರುತ್ತೆ ಇದು ನನ್ನ ತಂಗಿ ತೃಪ್ತಿ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಚೆಲುವಿನ ಚಿತ್ತಾರ ಗಣೇಶ್ ಐಶುಯಲ್ಲಿ ಐಶು ಹೋಗು. ಇವತ್ತು ಆ್ಯಕ್ಚುಲಿ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಇದ್ದೀನಿ. ಅದಕ್ಕೆ ಇವಾಗ ಹಸ್ಬೆಂಡ್ ನನ್ನ ಜೊತೆಗೆ ಇರೋದ್ರಿಂದ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ್ಯಕ್ಚುಲಿ. ಬಟ್ ಸ್ಟಿಲ್ ನಾವು ನನ್ನ ತಂಗಿ ಸಪೋರ್ಟ್ ಎಲ್ಲ ಇಟ್ಕೊಂಡು ಏನೇನೋ ಎಲ್ಲ ಸುಳ್ಳು ಹೇಳಿ ಏನೇನೋ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಬಚ್ಚಿಗೆ ಹೋಗ್ತಾ ಇದ್ದೀವಿ. ಬಿಸಿಲು ಹೊಡೆಯುತ್ತಿದೆ ಇಂಚಿನ. ನನ್ನ ಕನ್ನಡ ಭಯಂಕರ ಇದೆ, ಹೇಳ್ಕೊಡೋಕ್ಕೆ ಆಗಲ್ಲ, ಆ ಥರ ಇದೆ ನನ್ನ ಕನ್ನಡ. ಒಂದೊಂದು ಸಲ ಬಿಸಿಲು ತುಂಬ ಇದೆ. ಮಂಗಳೂರು ಮತ್ತು ಬೆಂಗಳೂರಿನ ನಡುವೆ ಅಜಗಜಾಂತರ ವ್ಯತ್ಯಾಸ. ಅಲ್ಲಿ ನೀವು ಮೇಲೆ ಹೋಗಿಯಾ? ನಾನು ಅಲ್ಲಿ ಕೂತ್ಕೊತೀನಿ. ಆಮೇಲೆ ಬೇಗ ಬಾರ. ನಾವು ಒಂದು ಕೇಕ್ ಆರ್ಡ್ರ್ ಮಾಡಬೇಕಾದ್ರೆ ಇಲ್ಲಿ ತನಕ ಬರ್ತಾ ಇದೆ ನನಗೆ, ಟು ಬಿ ಫ್ರ್ಯಾಂಕ್. ಏನಕ್ಕೆ ಅಂದರೆ ಅವ್ರ ಜೊತೆಗೆ ಇರ್ತಾರ, ಅವ್ರಿಗೇನಂತ ಸುಳ್ಳು ಹೇಳೋಣ ಪ್ರತಿ ಸಲ. ಅಂದರೆ ಹೆಂಗಂದರೆ ಇವಾಗ ಅವರು ಬೇರೆ ಒಂದು ಇದರಲ್ಲಿದ್ದರೆ ನಾವು ಏನೇ ಅರೇಂಜ್ಮೆಂಟ್ ಮಾಡ್ಬೋದು. ಇವ್ರು ನಮ್ಮ ಜೊತೆಗೆ ಇದ್ದು ಇವಾಗ ಇವರನ್ನೇ ಕರ್ಕೊಂಡು ಹೋಗಿ ನಾವು ಕೇಕ್ ತರಬೇಕು ಇವ್ರ ಜೊತೆಗೆ ಹೋಗಿ. ಸೊ ಏನಂತ ಹೇಳ ನೀಲಿ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ ನಿನ್ನೆ ನಂದು ಬ್ರದರ್ದು ಬರ್ತ್ಡೇ ಇತ್ತು. ಸೊ ಒಂದು ನಿನ್ನೆ ಕೇಕ್ ಕಟಿಂಗ್ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಅವ್ನು ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಕೇಕ್ ತರ್ತಾ ಇದ್ದೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಈ ಬೆಟ್ಟನ ಏರ್ತಾ ಇದ್ದೀವಿ. ಗೈಸ್ ನಾವು ಸಕ್ಸಸ್ಫುಲ್ಲಿ ಆ ಬೆಟ್ಟನ ಏರ್ಕೊಂಡು ಬಂದಿದ್ದೀವಿ. ಯಾವುದೋ ಟ್ರಿಪ್ಸು. ಹೇಗೆ ಅನಿಸ್ತು ಅಲ್ಲಿಂದ ಮೇಲೆ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಾದ್ರೆ? ತೃಪ್ತಿಯವರೇ ನಿಮ್ಮ ಅಭಿಪ್ರಾಯ? ಇದು ನಮ್ಮ ಕನ್ನಡ ವ್ಲಾಗ್ ಇವತ್ತು. ನನಗೆ ಹೆದರಿಕೆ ಆಗೋದು, ನನಗೆ ಭಯ ಆಗೋದು. ನಮ್ಮ ರೋಡ್ ಇಷ್ಟ ಇಲ್ಲ. ಎಂತ ಮಾಡುದು? ಮನೆ ಗಟ್ಟಿ ಆಗಿದೆ ಅಲ್ಲ, ಇನ್ನು ಎಂತ ಮಾಡ್ಲಿಕ್ಕೆ ಆಗ್ತದೆ? ಮನೆ ಚೇಂಜ್ ಮಾಡ್ಲಿಕ್ಕೆ ಆಗ್ತದಲ್ಲ? ಆಗಲ್ಲ. ಅದಕ್ಕೆ ರೋಡ್ ಚೇಂಜ್ ಮಾಡಿ, ಡಾಮರ್ ಹಾಕ್ಸಿ ರೋಡ್ಗೆ. ಯಜಮಾನ್ರಿ ಏನ್ ಚೆನ್ನಾಗಿದೆ ಬಿದ್ರೆ 3 ಬೀಳೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದಾರಂತೆ ನಮ್ಮನ್ನ. ಮತ್ತೆ ಅದು ಮಾತು ತಿಕ್ಕು ನಾವು ಕುಚ್ಚಿಲಕ್ಕ ಐಕ್ಯ ಅಂತ ಅಂದ ಅನಿಸ್ತಲ್ಲ. ಏನದು? ಯಾವುದು ಅದು? ಬ್ಲ್ಯಾಕ್ ಬ್ಲ್ಯಾಕ್ ಪಾಂಪ್ಲೆಟ್ ಕೊಡಿ. ಅಯ್ಯೋ ಚಂದ್ಯಾನು ಏನಕ್ಕೆ ಈ ಕಡೆ ಬಂದು ನಿಂದು ಇಲ್ಲಿ ಈ ಬ್ಯಾಗ್ರೌಂಡ್ ಫಿಶ್ ಬ್ಯಾಗ್ ಅದ್ರ ತೋರಿಸಿ. ಅದ್ರದ್ದು ಕಾಲು ಯಾವುದು ಕೈ ಯಾವುದು ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಅದೇನು
ಜೋರ್ ಮಾತಾಡ್ಬೇಕಾ ಕೇಳಲ್ಲ ಅದು ಕೈಯಾ ಮತ್ತೆ ಓ ತಲೆ ಎಲ್ಲಿದೆ ತಲೆ ಅದು ನಡು ಇದೇನು ಮತ್ತೆ 3 ಡಾಟ್ ಇದು ಕಣ್ಣು ಯಾವುದು ಮತ್ತೆ ಅದು 3 ಡಾಟ್ ಏನು ಸ್ಟೈಲ್ ಸ್ಟೈಲಾ ಬಿಸಿಲಿಗೆ ತಂಪು ಪಾನೀಯ ಬೇಡ ಏನಿಲ್ಲ ಯಾವ ಮುಗೀತು ಅದರಲ್ಲಿ ಸಾಕು. ಹಾಂ ಎಲ್ಲ ಆಯ್ತಾ? ನೀರುಳ್ಳಿ ಮತ್ತೆಂತ ಟೊಮೆಟೊ ಕಾಯಿ ಮುಂಚಿ ತೆಳುವಿದೆ. ಬೇಡ ನಾನು ತಿಂದೆ 2. ಅವ್ರದ್ದು ನಾನೇ ತಿಂದಿದ್ದು ಅಂತ ನಾನು ತಿಂದೆ, ಅದಕ್ಕೆ ನಾನು ದಪ್ಪ ಆಗ್ತಾ ಇದ್ದೀನಿ. ಫಿಶ್ ಮತ್ತು ಇದು ಬ್ಲ್ಯಾಕ್ ಪಾಂಪ್ಲೆಟ್ ಮತ್ತು ಪ್ರೌನ್ಸ್ ತಗೊಂಡಿದ್ದೀವಿ, ಅದನ್ನಲ್ಲಿ ಮಾಡಕ್ಕೆ ಕೊಟ್ಟಿದ್ದೀವಿ. ಆ್ಯಂಡ್ ಮತ್ತು ಬೇರೆ ಎಲ್ಲ ನೀರುಳ್ಳಿ ಟೊಮೆಟೊ ಅದು ಇದೆಲ್ಲ ತಗೊಂಡಾಯಿತು. ಇವಾಗ ಸ್ವಲ್ಪ ಬಟ್ಟೆ ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ಅಂತ ಡ್ರೆಸ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ನನಗೆ ತೃಪ್ತಿ ಬಟ್ಟೆ ಕೊಡಿಸ್ತಾ ಇದ್ದಾಳೆ, ಅಂದರೆ ಅವಳು ಮದುವೆ ಇದೆಯಲ್ಲ ಅದಕ್ಕೆ ನನಗೆ ಇವಾಗಲೇ ಬಟ್ಟೆ ಕೊಡಿಸ್ತಾ ಇದ್ದಾಳೆ ಅಂತ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಗೈಸ್ ನಮ್ಮದು ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ಆ್ಯಕ್ಚುಲಿ. ಏನಂತ ಹೇಳಿದ್ರೆ ನಾವು ಇವಾಗ बचपे हाँ बचपे जंक्शन यही है. कौन सा जाने वाला रोड किधर है? किधर? कोंचार हाँ बस पे राइट. हाँ ज़्यादा ಮಾಡ್ಲಾಗೆ ತುಳುನೇ ಬರ್ತಾ ಇದೆ, ನಂಗೆ ಕನ್ನಡ ಬರ್ತಾನೆ ಇಲ್ಲ. ಆ್ಯಕ್ಚುಲಿ ಏನಂದರೆ ಇವಾಗ ಇಲ್ಲಿಂದ ಹೋಗಿ ನಾವು ಇದೆಲ್ಲ ಮಾಡೋದಂತ ಪ್ಲ್ಯಾನ್ ಇತ್ತು. ಬಟ್ ನಾನು ಒಂದು ಇವರಿಗೆ ಗಿಫ್ಟ್ ಅಂತ ಹೇಳ್ಬೇಕು ಒಂದು ಫೋಟೋ ಫ್ರೇಮ್ ಮಾಡಿಸಿದ್ದೆ, ಅದು ಇವಾಗ ನನ್ನ ಕೈಯಲ್ಲಿಲ್ಲ, ಅದು ಅಲ್ಲಿ ಅಜ್ಜಿ ಮನೆಯಲ್ಲಿದೆ. ಹಾಗಾಗಿ ನಮ್ಮದು ಪ್ಲ್ಯಾನ್ ಇವಾಗ ಕ್ಯಾನ್ಸಲ್ ಆಯಿತು. ಪುನಃ ಎಲ್ಲ ಶೆಡ್ಯೂಲ್ ಚೇಂಜ್ ಮಾಡಿ ರೀಅರೇಂಜ್ ಮಾಡ್ತಾ ಇದ್ದೀವಿ. ಇವಾಗ ನಾವು ಸಂಜೆ ಮಾಡೋಣ ಅಂತಿದ್ವಿ. ಸೊ ದ್ಯಾಟ್ ನಾವು ಅಲ್ಲಿಗೆ ಹೋಗಿ ಆ ಫೋಟೋ ಫ್ರೇಮನ್ನು ಫಸ್ಟ್ ತಗೊಂಡ್ಬಂದ್ಬಿಟ್ಟು ಆಮೇಲೆ ನಾವು ಅದೇ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದೀವಿ. ಸೊ ಚೇಂಜ್ ಮಾಡಿದ್ವಿ ಪ್ಲ್ಯಾನನ್ನು. ಇಲ್ಲಿ ನಾಡ್ದು ಯಕ್ಷಗಾನ ಇದೆ, ಹಾಗಾಗಿ ಇದು ಯಕ್ಷಗಾನದ್ದು ಎಲ್ಲ ಬ್ಯಾನರ್ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ನನ್ಗೆ ಗೊತ್ತು ನೀವು ಬಿದ್ರೆ 3 ಜನ ಬೀಳೋಣ ಅಂತ ಹೋಗ್ತಾ ಇದ್ದೀರಲ್ಲ. ಇಂಟರ್ಲಾಕ್ ಹತ್ರ ಬಿಡ್ರಿ. ಸ್ವಾಮಿ ದೇವರೇ, ನಾವು ನೋಡಿ ಇಷ್ಟು ಬಂದ್ವಿ ಮೇಲಿಂದ ಕೆಳಗಡೆ ಇಲ್ಲಿ ಸಾಕು, ಇಲ್ಲಿ ಬಿಡಿ, ಇಲ್ಲಿ ಯಾವರೇ 100-120 ಗಾಡಿ ನೀನು ಎಕ್ಸ್ಪೆಕ್ಟರ್ ಕೊಡ್ತಾ ಇಲ್ಲ. ದೇವರೇ, ಇವಾಗ ನೋಡಿ, ಇವಾಗ ಇಲ್ಲಿಂದ ಪುನಃ ಈ ಥರ ಹೋಗ್ಬೇಕು. ಓ ದೇವರೇ, ಫುಲ್ ಸ್ಟ್ರೈಟ್ ಹೋಗ್ಲಾ? ಹಾ ಸ್ಟ್ರೈಟ್ ಹೋಗಿ ಮಾಮ. ಇಲ್ಲಿಂದ ಫುಲ್ ಸ್ಟ್ರೈಟ್ ಹೋದ್ರೆ ಅಲ್ಲಿ ಕೆಳಗಡೆ ಅಲ್ಲಿ ಇರ್ತೀವಿ ನಾವು. ಅಲ್ಲಿ ನೀವು ಒಂದು ಬೋರ್ಡ್ ಹಾಕ್ಬೇಕು. ಅಪ್ಪ ಫೈನಲಿ ವಿ ರೀಚ್ಡ್ ಸೇಫ್ಲಿ. ಅಮ್ಮ ದೇವ ಜೋಜಾ ಕೃಷ್ಣ ಇದು ನೋಡಿ, ಬ್ಯಾಂಕ್ಗೆ ಬ್ಲ್ಯಾಕ್ ಪಾಂಪ್ಲೆಟ್ ತಂದಿದ್ದೀವಿ. ಫ್ರೆಶ್ ಇದೆ, ಚೆನ್ನಾಗಿದೆ. ಇವಾಗ ನಾವು ಬ್ಲ್ಯಾಕ್ ಪಾಂಪ್ಲೆಟ್ ತಂದಿದ್ದೀವಲ್ವ, ಅದು ಮತ್ತು ಪ್ರೌನ್ಸ್ ಫ್ರೈ ಮಾಡ್ತೀವಿ. ಪ್ರೌನ್ಸ್ ಅಂದರೆ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬ ಚಿಕ್ಕದಾದರೆ ಅದು ಫ್ರೈ ಮಾಡೋಕ್ಕೆ ಚೆನ್ನಾಗಿರಲ್ಲ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಫ್ರೈ ಮಾಡೋಣ ಅಂತ ಇದ್ದೀವಿ. ಓಕೆ,
ಆ ಗ್ಯಾಪಲ್ಲಿ ಒಂದು ಸ್ವಲ್ಪ ಗ್ರೇಪ್ಸ್ ಮಿಡಲಲ್ಲಿ ಸ್ನ್ಯಾಕ್ಸ್ ಬೇಕಲ್ಲ. ನಮ್ಮದು ಇವತ್ತಿನ ಚೆಫ್ ತೃಪ್ತಿ ಕುಮಾರಿ ಅವರು. ಅವ್ರದ್ದು ಅಂದರೆ ಇವಾಗ ಅವರು ಅಂಡರ್ ಟ್ರೈನಿಂಗಲ್ಲಿ ಇರೋದ್ರಿಂದ ತುಂಬ ಎಲ್ಲ ನಮಗೆ ರೆಸಿಪೀಸ್ ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಬರ್ಬೋದು. ಸೊ ಇವಾಗ ಆಲ್ರೆಡಿ ಒಂದು ಗ್ರೀನ್ ಮಸಾಲ ಫ್ರೈದು ರೆಸಿಪಿ ಕೊಟ್ಟಿದ್ದಾರೆ. ಇವಾಗ ಇವತ್ತು ಇನ್ನೊಂದು ಫಿಶ್ ಫ್ರೈ ಮತ್ತು ಇದು ಪ್ರಾನ್ಸ್ ಫ್ರೈನ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಬೈ ತೃಪ್ತಿ. ಸರಿ, ವ್ಯಾಲೆಂಟೈನ್ಸ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಬೈ ತೃಪ್ತಿ to her Valentine. Who is your Valentine? Everyone. Everyone is her Valentine. No. Then? Enna Pulpura. Again Tulu. Enna Pulpura. Sorry. ಇದು ಕನ್ನಡ ವ್ಲಾಗ್ ಆಗಿರೋದ್ರಿಂದ ದಯವಿಟ್ಟು ಕನ್ನಡದಲ್ಲಿ ಮಾತಾಡಬೇಕು ಅಂತ ಕಳಕಳಿಯ ವಿನಂತಿ. ಎಸ್, ಇದು ನಂದು ತುಳು ಚಾನಲ್ ಅಲ್ವಾ, ಸೊ ನಾನು ಯಾವಾಗಲೂ ತುಳುವಲ್ಲೇ ವ್ಲಾಗ್ ಮಾಡ್ತಾ ಇರೋದು. ಬಟ್ ಇವಾಗ ಏನಂತ ಹೇಳಿದ್ರೆ ನಂದು ಕನ್ನಡ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಮಂಗಳೂರವರು ವ್ಲಾಗ್ ನಂದು ಮಂಗಳೂರು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೆ ನಾನು ತುಳು ಮಾಡಿದ್ರು ಕನ್ನಡ ಮಾಡಿದ್ರು ಎರಡೂ ಅರ್ಥ ಆಗುತ್ತೆ. ಬಟ್ ನಂದು ಬೆಂಗಳೂರು ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರಿಗೆ ತುಳು ವ್ಲಾಗ್ ಮಾಡಿದ್ರೆ ಅರ್ಥ ಆಗಲ್ಲ, ಕನ್ನಡ ವ್ಲಾಗ್ ಮಾತ್ರ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾನು ಈಕ್ವಲ್ ಆಗಿ ಮ್ಯಾನೇಜ್ ಮಾಡಿಬಿಟ್ಟು ಎರಡು ವ್ಲಾಗನ್ನು ಮಾಡ್ತಾ ಇದ್ದೀನಿ, ಕನ್ನಡ ಆ್ಯಂಡ್ ತುಳು. ದ್ರಾಕ್ಷಿ ತೀಪಿ ಉಂಟು. ತೀಪಿ ಮೀನ್ಸ್ ಸಿಹಿ ಇದೆ. ಸೊ ಚೆಫ್ ಎಲ್ಲ ಎಲ್ಲ ತಗೊಂಬಂದು ರೆಡಿ ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಹೆಂಗಂದ್ರೆ ಉಪ್ಪು ಎಷ್ಟು ಬೇಕಷ್ಟು ಸ್ಪೂನಲ್ಲಿ ಮಾತ್ರ ಉಪ್ಪನ್ನು ಹಿಡ್ಕೊಂಡ್ಬಂದಿರ್ತಾರೆ. ನಮ್ಮ ಯಜಮಾನ್ರು ಬಂದರು. ಯಜಮಾನ್ರು ತಗೊಳ್ಳಿ. ಆಗುತ್ತಿಲ್ಲ ಬಿಡೋದಿಲ್ಲ ಮತ್ತೆ. ಇದೆಂತ ಮೆಣಸಿನ ಪುಡಿ, ಚಿಲ್ಲಿ ಪೌಡ್ರ್, ಟರ್ಮರಿಕ್ ಪೌಡರು, ಫಿಶ್ ಫ್ರೈ ಮಸಾಲ ಚೂರು, ಸ್ವಲ್ಪ ರುಚಿಗೆ ತಕ್ಕಷ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಲಿಂಬು, ಹುಳ ಇಡ್ಲಿತ್ತು ನನಗೆ. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಆಯಿತಾ ತೃಪ್ತಿಯವರೇ? ಇನ್ನು ಮಸಾಲಾನ ಈ ಥರ ಫಿಶ್ಶಿಗೆ ಅಪ್ಲೈ ಮಾಡಬೇಕು. ಅದೇನಕ್ಕೆ ಆ ಥರ ಉಜ್ಜೋದು ಅದಕ್ಕೆ? ಹಾಂ ತೃಪ್ತಿ, ಪತ್ತೋಡು ಅದು ಹತ್ತಬೇಕಾ? ಎಂತ ಕನ್ನಡ ಮಾರೆ, ನಿಮ್ಮ ಕನ್ನಡವನ್ನು ನೋಡಿ ಕರ್ನಾಟಕ ಸರ್ಕಾರ ಸಂಘದವರು ನಿಮ್ಮನ್ನು ಚಂದ ಕನ್ನಡ ಅಂತ ಹೇಳುವಾಗಲೇ ಗೊತ್ತಾಯ್ತೆ ನೀವು ಮಂಗಳೂರು ಅಂತ. ಎಂತ ಮಾರೆ ನೀವು. ಎಲ್ಲ ಮೀನಿಗೂ ಇದು ಮಸಾಲ ಅಪ್ಲೈ ಮಾಡಾಯಿತು. ಇನ್ನೊಂದು 20 ಮಿನಿಟ್ಸ್ ಇದನ್ನು ಹಿಂಗೆ ಇಡೋಣ. ಸೊ ಅದಕ್ಕೆ ನೆಕ್ಸ್ಟ್ ಫ್ರೈ ಮಾಡಿ ತಿನ್ನಬೇಕಲ್ಲ. ಹಾಂ ಸರಿ, ಫಿಶ್ ಫ್ರೈ ಆದ ಸ್ಮೆಲ್ ಕೇಳಿದ್ರೇನೆ ಇದೊಂದು ಬಾಯ್ಲ್ಡ್ ರೈಸು, ಒಂದು ಟೊಮೆಟೊ ಸಾರು, ಆಮೇಲೆ ಈ ಫಿಶ್ ಫ್ರೈನ ಚೆನ್ನಾಗಿ ಊಟ ಮಾಡಬೇಕಂತ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲು ನಾನು ಅಂತಲ್ಲ, ಎಲ್ಲ ಮೋಸ್ಟ್ ಆಫ್ ದ ಮ್ಯಾಂಗ್ಳೂರಿಯನ್ಸು ಹೂ ಆರ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರು, ಅವರು ಮನೆಗೆ ಬರೋ ಕಾರಣನೇ ಫಿಶ್ ತಿನ್ನೋಕ್ಕೆ. ಅಂದರೆ ನನ್ನಂಥವ್ರು ಸುಮಾರು ಜನ ಇದ್ದಾರೆ. ಏನಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಫಿಶ್ ಸಿಗಲ್ಲ ಅಂತೇನಿಲ್ಲ, ಬಟ್ ಆದರೂ ಕೂಡ ಮಂಗಳೂರು ಫಿಶ್ ಮಂಗಳೂರೇ, ಬೆಂಗಳೂರೇ. ಏನಂತಾರೆ ಇಲ್ಲಿ ಫಿಶ್ ಅದೊಂದು ಬಾಯ್ಲ್ಡ್ ರೈಸ್, ಒಂದು
ನೀರು ಟೊಮೆಟೊ ಸಾರು. ಇದೊಂದು ಕಾಂಬಿನೇಷನ್ನೇ ಬೇರೆ ಆ್ಯಕ್ಚುಲಿ. ಓ ನಾವು ಟ್ವಿನ್ನಿಂಗು. ಎಸ್ ಟ್ವಿನ್ನಿಂಗ್. ಓ ನಾನು ಇಲ್ಲಿ ಈ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟರೆ ವೈಟ್ ಕಾಣಿಸ್ತೀನಿ. ಸೊ ನಾನು ಈ ಆ್ಯಂಗಲಲ್ಲೇ ಕ್ಯಾಮ್ರಾ ಇಡ್ತೀನಿ. ನೀನು ಸ್ವಲ್ಪ ಈ ಕಡೆ ಕೊಂಡೋದ್ರೆ ಒಂದು ಸ್ವಲ್ಪ ಬ್ಲ್ಯಾಕ್ ಆಗ್ತೀನಿ, ನೀನು ಸ್ವಲ್ಪ ಈ ಕಡೆ ಕೂಡ ವೈಟ್. ಅವಳು ಎಲ್ಲೋದ್ರೂ ವೈಟೇ ಇರ್ತಾಳೆ, ಯಾಕಂದ್ರೆ ಅದು ಒರಿಜಿನಲ್ ಕಲರ್ ಅಲ್ಲ, ಹಾಗಾಗಿ ಯಾವುದು ಆ್ಯಂಗಲ್ ಡಸಂಟ್ ಮೀನ್. ಸೊ ಇವಾಗೆಲ್ಲ ಫಿಕ್ಸ್ ಎಲ್ಲ ಹಾಗೆ ಸ್ನಾನ ಮಾಡಿ ಒಂದು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ. ಸೊ ಹೋಗ್ಬಿಟ್ಟು ಬಂದು ಆಮೇಲೆ ಈವ್ನಿಂಗ್ ಪ್ರೋಗ್ರಾಮ್ ನೋಡೋಣ ಏನಂತ. ಇನ್ನು ಚೆನ್ನಾಗಿ ಒಂದು ಬ್ಯಾಟಿಂಗ್ ಮಾಡಿ ಏನಾಗೋಡು ಕ್ರೆಡಿಟ್ಸ್ ಕೊಡ್ಬೇಕಂತೆ ಅವಳಿಗೆ. ಅಂದರೆ ಅವಳು ಮಾಡಿದಲ್ಲ ಹೇಗಾಗಿದೆ ಏನು ಗೊತ್ತಾ ಅಂತ ಅವಳಿಗೊಂದು ಕ್ರೆಡಿಟ್ ರೇಟಿಂಗ್ಸ್ ಬೇರೆ ಕೊಡಲಿಕ್ಕಿದೆ. ಅವಳದು ಗೂಗಲಲ್ಲಿ ಪೇಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಾನು ಇವಾಗ ರೇಟಿಂಗ್ಸ್ ಹಾಕಬೇಕು. ಅದೇ ನಿಂದು ಗೂಗಲ್ ಪೇಜಲ್ಲಿ ಹೋಗ್ಬಿಟ್ಟು ನಾನು ರೇಟಿಂಗ್ಸ್ ಹಾಕ್ಬೇಕಾ? ಗೈಸ್ ನಾವು ಟೆಂಪಲ್ಗೆಲ್ಲ ಹೋಗಿ ಎಲ್ಲ ಬಂದಿದ್ದೀವಿ, ಓಕೆನಾ. ಬಟ್ ಇವಾಗ ಏನಂತ ಹೇಳಿದ್ರೆ ಅದೇ ಅವರನ್ನು ಏನೇನೋ ಎಲ್ಲ ಸುಳ್ಳು ಹೇಳಿ ಅವರನ್ನು ಬಚ್ಚಬೇಕು ಕಲಿಸಿದ್ದೀನಿ ಇವಾಗ. ಅಂದರೆ ಜಂಕ್ಷನ್ಗೆ ಕಲಿಸಿದ್ದೀನಿ. ಇನ್ನು ನಾವು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಬೇಕು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಲಿಟ್ರಲಿ ಅಳು ಬರ್ತಾಯಿದೆ. ವೈ ಬಿಕಾಸ್ ಅಂದರೆ ಇವಾಗ ಏನು ನಾವೇನೇನೋ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡಿ ಎಲ್ಲ ಇದು ಓಕೆನಾ. ಬಟ್ ಅದು ಹೆಂಗಂದರೆ ಒಂದಕ್ಕೊಂದು ನಮಗೆ ಸಿಂಕ್ ಆಗ್ತಾ ಇಲ್ಲ. ಅಂದರೆ ಸಿಚುವೇಶನ್ ಆ ಥರ ಕ್ರಿಯೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಏನು ಇವರನ್ನ ಹೊರಗಡೆ ಕಳಿಸ್ಬೇಕು, ಏನು ರೀಸನ್ ಕೊಡೋದಂತಲೇ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ಇಲ್ಲಿ ಕೇಕ್ ಆರ್ಡ್ರ್ ಮಾಡಿ ತರಕ್ಕೆ ಜನ ಇಲ್ಲ, ಆಟೋ ಫೋನ್ ಮಾಡ್ತಿದ್ರೆ ಆಟೋ ಸಿಗ್ತಾ ಇಲ್ಲ. ಹಂಗೆಲ್ಲ ಆಗಿ ಇವಾಗ ಫೈನಲಿ ಅವ್ರನ್ನ ಕಳಿಸಿದ್ದೀವಿ. ಪಟ್ ಅದೊಂದು ಡೆಕೋರೇಷನ್ ಮಾಡಿ ಮುಗಿಸ್ಬಿಡ್ಬೇಕು. ಓಕೆ, ಇದೊಂದು ಬ್ಯಾಕ್ ಡ್ರಾಪ್ ಒಂದು ಈ ಥರ ಲವ್ದೊಂದು ಹಾಕಿದ್ದೀವಿ. ಕಲ ಇದೆ. ಆಮೇಲೆ ಇವಳಿಲ್ಲ ಅಂದೆ ನಂದು ಇವತ್ತಿಂದು ಪ್ಲ್ಯಾನ್ ಸಕ್ಸಸ್ ಆಗ್ತಾ ಇಲ್ಲ. ಇವಳು ಎಫರ್ಟ್ ನಿಜವಾಗ್ಲೂ ತುಂಬ ಇದೆ ಇದರಲ್ಲಿ. ಅವಳಿಗಂತೂ ನಾನು ತುಂಬಾ ಟಾರ್ಚರ್ ಮಾಡಿಬಿಟ್ಟೆ. ಲಿಟ್ರಲಿ ಯಾವ ಲೆವೆಲಿಗೆ ಟಾರ್ಚರ್ ಮಾಡಿದ್ದೀನಿ ಅಂದರೆ, ಅವಳು ನಾನಾಗಿದ್ರಲ್ಲಿ ಇವಾಗ ಏನು ಬೈದೆ ಸಹಿಸ್ಕೊಂಡಿದ್ದಾಳೆ ಎಲ್ಲ ಆದಮೇಲೆ ಅವಳು ತುಂಬ ಅಂದರೆ ಅವಳದು ಏನು ಇನ್ನರ್ ಫೀಲಿಂಗ್ಸ್ ಏನಿದೆ ಅದೆಲ್ಲ ಬ್ಲಾಸ್ಟ್ ಮಾಡೋ ಸಾಧ್ಯತೆ ಇದೆ. ಅಯ್ಯೋ ದೇವ. ಹೆಂಗೋ ಅಂತೂ ಇಂದು ಅಂತ ಹೇಳಿ ಒಂದು ಡೆಕೋರೇಷನ್ ಒಂದು ಸಿಂಪಲಾಗಿ ಮಾಡಿದ್ವಿ. ಆ್ಯಕ್ಚುಲಿ ನಾನು ಯಾವ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಆ ಥರ ನಾನು ಮಾಡೋಕ್ಕಾಗಿಲ್ಲ. ವೈ ಬಿಕಾಸ್ ನಾನು ಅದು ಹೇಳ್ದೆಲ್ಲ ಒಂದು ಸ್ವಲ್ಪ ಸಿಚುವೇಶನ್ ಎಲ್ಲ ಆ ಕಡೆ ಈ ಕಡೆ. ಅಂದರೆ ಇವಾಗ ಅವರ ಎದುರುಗಡೆನೇ ಎಲ್ಲ ಮಾಡೋದಾದರೆ ವಿ ಕ್ಯಾನ್ ಮಾಡ್ಬೋದು. ಬಟ್ ಅವರನ್ನು ಹೊರಗಡೆ ಕಳಿಸಿ ಅಂದರೆ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅದು ಸರ್ಪ್ರೈಸ್ ಅಂತ ಹೇಳೋ ಕಾರಣ ಅವರನ್ನು ಇಲ್ಲಿ ಅವ್ರ ಎದುರುಗಡೆನೇ ಮಾಡಿದಂಥ ಮಜಾ ಇರೋಲ್ಲ. ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ನನಗೆ ಕಷ್ಟ ಆಯಿತು ಅವರನ್ನು ಕಳಿಸಿ ಎಲ್ಲ ಮ್ಯಾನೇಜ್ ಮಾಡೋದಕ್ಕೋಸ್ಕರ. ಬಟ್ ಓಕೆ, ಎನಿಹೌ ಹೇಗೋ ಒಂದು ಡೆಕೋರೇಷನ್ ಎಲ್ಲ ಮಾಡಿದ್ದೀನಿ. ಇವಾಗ ಅವರು ಬರ್ತಾ ಇದ್ದಾರೆ ಆಟೋದಲ್ಲಿ. ಇವನು ಇಲ್ಲಿ ಬಂದು ಏನು ಹೆಲ್ಪ್ ಮಾಡೋದು ಏನಿಲ್ಲ ಮಣ್ಣು, ಬಟ್ ಉಪದ್ರ ಮಾಡೋದಕ್ಕೆ ಇವನು ಒಬ್ಬ ಇದ್ದಾನೆ ನಮಗೆ. ಕೇಕ್ ಈ ಥರ ಟೇಬಲ್ ಫುಲ್ ರೋಸ್ ಪೆಟಲ್ಸನ್ನು ಹಾಕಿಬಿಟ್ಟು ಕೇಕ್ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನಾವು ನಾನು ಬಂದು ಇಲ್ಲಿ ಬಲೂನ್ಗೆ ಟಚ್ ಆಗ್ತಾ ಇದ್ದೀನಿ. ಬಲೂನ್ ಬಿದ್ದೋದ್ರೆ ಬನ್ನಿ ಇನ್ನೊಂದು ಕಷ್ಟ ಅಂತ. ಕೇಕಲ್ಲಿ ಆ್ಯಕ್ಚುಲಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಬರೆಸ್ಬೇಕು ಅಂತ ಇದ್ದು, ಬಟ್ ಅದು ಚಿಕ್ಕದ ಕೇಕ್ ಸಾಕು ಅಂತೇಳಿ ಹೇಳಿದ್ದಕ್ಕೆ ಅದು ಅಷ್ಟು ದೊಡ್ಡದು ಬರೆಯೋಕ್ಕಾಗಲ್ಲ ಅಂದ್ರೆ ಮೈ ಲವ್ ಅಂತ ಬರ್ಸಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ತೃಪ್ತಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್
ಗ್ರೇಟ್ 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 ಸಪೋರ್ಟ್. ಗೈಸ್ ಆಟ ಬಂತು, ಬರ್ತಾರೆ ಎಲ್ಲರೂ ಓದಿಟ್ಕೊಂಡು. ಸಿ ಹೌ ಹಿ ಎಕ್ಸ್ಪ್ರೆಸ್ ಹಿಸ್ ಸರ್ಪ್ರೈಸ್. ಅತ್ತಿ ಅಕ್ಕ ಒಂದು ಈ ರೋ ಸ್ಯಾರಿ ಪಾಡುನು ಕೋಲಾಗ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಲವ್. ಎಕ್ಸ್ಪ್ರೆಷನ್ ಇಲ್ಲ ಮಾರ್ರೆ, ಎಕ್ಸ್ಪ್ರೆಷನ್ ಇಲ್ಲ. ಎಂತ ಜೀರೋ ಎಕ್ಸ್ಪ್ರೆಷನ್. ಪ್ಲಾಸ್ಟಿಕ್ ರೋಸ್. ಪ್ಲಾಸ್ಟಿಕ್ ರೋಸ್ ಅಂತ ಮೊನ್ನೆ ರೋಸ್ ಡೇಗೆ ಒರಿಜಿನಲ್ ರೋಸ್ ಕೊಟ್ಟಿಲ್ಲ. ಹಾ ಕೊಟ್ಟಿಲ್ಲ. ಇದನ್ನು ನಮ್ಗೆ ಆಚೆ ಕಳಿಸಿದ್ದ. ಹೌದು ಬನ್ನಿ. ಕಮ್ ಇನ್ಸೈಡ್. ಗೆಸ್ಸಿತ್ತಾ? ಗೊತ್ತಿತ್ತಾ? ಅಲ್ಲ ಹೇಗೆ ಗೊತ್ತಿಲ್ಲ? ಸುಮ್ಮನೆ ಆಚೆ ಕಳಿಸಿದ್ದ. ಒಂದು ನಿಮಿಷ ಫೋಟೋ ತೆಪ್ಪರ ಪುಷ್. ಇಂಚದಲ್ಲೇ ಸ್ಟೇ ಬ್ಲೆಸ್ಡ್, ಸ್ಟೇ ಖುಷ್. ಇಲ್ಲಿ ಕೆಳಗಡೆ ಇದನ್ನು ತೆಗೀರಿ ಫಸ್ಟ್. ತೆಗಿ ಓಪನ್ ಮಾಡಿ. ಎಲ್ಲ ಹೇಳ್ತೀವಿ. ಎಲ್ಲ ಇರ್ಬೇಕು ಅಂತ ನೋಡಿ. ಭಾಳ ಶೋಕಣ ಹಿಂಗ್ ಮಸ್ತ್ ಲೈಕ್ ಆತನ. ಮಾವು ಒಂದಿನದು ಸೂಪರ್ ಆತನ. ಒಂದು ಏಪ ಮಾಡ್ತಾರೆ. ಹಾ ಕಲರ್ ಡಿಮ್ ಮಾಡಿ ಇಟ್ಟದ ಇಚ್ಚಿ ಪಿಂಕ್ ಅನ್ನು ಮತ್ತೆ ಜಕ್ಕವು ಕೂಡ. ಏನದು? ಶಾಬಾಷ್. ತೋರ್ಸಿ ತೋರ್ಸಿ. ಆರೆಂಕು ಪಂತೀರ ಆಲ್ರೆಡಿ. ಇತ್ತ ಮೋರ್ ಮಿಡಲ್ ಮ್ಯಾನ್ ಮಾತಿಟ್ಲ. ಆಕ್ಚುಲಿ ಯಾರೇ ನಡಕೇಂದೇರ್ ಬಯ್ಯ ಅವಳ್ದಲ್ಲ ಸರ್ಪ್ರೈಸ್ ಮಂದ್ ದೀತೋಲ ಮೋಲುಂದು ಯಾ ಬಂಡೆ ಇಜ್ಜಿ ಎಂಕ್ ದಾಲ ಗೊತ್ತು ಜಿನ್ ಅವಳು ಅಕ್ಕ ಅಲ್ಲ ಮಂಜಣ್ಣ ಇದ್ರಲ್ಲಿ ಎಷ್ಟು ಫೋಟೋದಲ್ಲಿ ಮೇನ್ ಫೋಟೋ ಒಳ್ಳೇದು ಯಾವ್ದು ಇಲ್ಲಿ ಅಂತ ನೀ ಕೊಂಚ ವಿಷಯ ಗೊತ್ತಂಡ ಅವ್ ಮಾತೆನ್ನ ಕ್ಯಾಮರಾ ಇಡ್ತಿದ್ದೀನಿ ವಾವ್ ಸೀರಿಯಸ್ಲಿ ಶೋಕೊಂಡಿ ಅಕ್ಕ ಅಲ್ಲ ಭಾರಿ ಒಂಜಿ ಶೋಕೊಂಡ್ ಇವ್ರು ಸರ್ಪ್ರೈಸ್ ನೆಕ್ ಸರ್ಪ್ರೈಸ್ ಬಂತು ನೀನು ಬೋಟ್ ಮಾಡಿ ಮುಗ್ಗ ಬಂತು ಅಲ್ಲ ಮಂಜಣ್ಣ ಚಿಕ್ಕುಲ್ಲ ನಾನು ಪ್ರೇಮ್ ಬಂತು It's so nice. Yes, so nice. Hey, Bash. Bulfer.
ಅಕ್ಕ ತಿಳಿ ಓದ್ದೆ ತಂದಿನಿ ಬ್ಯಾಂಗ್ಳೂರಿನ ಬಂದ ಹೊರಡಲಿಕ್ಕೆ ಇಲ್ಲಿ ಹಿಸ್ಟ್ರಿನೇ ಬರ್ದಾರು ಪುಸ್ತಕ ಬರ್ದಾರು ಎಂದಲ್ಲಿ ಬರ್ದಿದ್ದಪ್ಪ ಕೊಡ್ರಪ್ಪ ಮೇರ್ ನಮ್ಮ ಗುಡ್ಲಿ ಈ ಮುಂಜು ನಮ್ಮ ಗುಡ್ಲದ LCD ಬರ್ತದೆ ಕೂಲಾಗಿದೆ ಜಲಮಟ್ಟ ಸಿಗ್ಲಾಕ ಬೇಸಿಗೆ ಓಕೆ ನಾನು ಸರ್ಪ್ರೈಸ್ ಅಂತೇಳಿ ಅವ್ರಿಗೆ ಸರ್ಪ್ರೈಸ್ ಕೊಟ್ರೋಗು ಆದರೆ ಅವ್ರು ನಮಗೆ ಸರ್ಪ್ರೈಸ್ ಕೊಟ್ಬಿಟ್ರು. ಬಟ್ ಏನಿ ಹ್ಯಾಪಿ ಐ ಆಮ್ ಹ್ಯಾಪಿ. ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನೀಟಾಗಿ ಹೇಳಿ ಬಾಯ್ ಬಾಯ್ ಬಾಯ್. ಹಾಂ ಕೊಡ್ಲೆ ಬನ್ನಿ. ತುಂಬಾ ಫೀಲಿಂಗ್ಸ್ ಅಮ್ಮದು